ಇನ್ನು ಬೆಂಗಳೂರಿನಲ್ಲಿ ಜಿಬಿಎ ಕಸ ಸುರಿಯೋ ಹಬ್ಬನೇ ಮಾಡ್ತಾ ಇದೆ. ಬೆಳಗ್ಗೆ 5 ಗಂಟೆಯಿಂದ ಜಿಬಿಎ ಆಪರೇಷನ್ ಕಸ ಆರಂಭ ಆಗುತ್ತೆ. ರೆಡ್ ಹ್ಯಾಂಡ್ ಆಗಿ ಕಸ ಹಾಕೋರನ್ನ ಲಾಕ್ ಮಾಡ್ತಾ ಇದ್ದಾರೆ. ಅಂದ್ರೆ ಕಸ ಹಾಕೋರನ್ನ ಅಂತ ಹೇಳಿದ್ರೆ ಎಲ್ಲೆಲ್ಲೋ ಕಸ ಹಾಕ್ತಾರಲ್ಲ ಅವರನ್ನ, ಕಸ ಎಸೆಯೋರು ಯಾರು ಅಂತ ಅವ್ರ ಮನೆ ಹುಡ್ಕೊಂಡು ಹೋಗ್ತಾರೆ ಜಿಬಿಎ. ಕಸ ಎಸೆದವರ ಮನೆಗಳ ಮುಂದೆನೆ ಕಸ ಸುರಿದು ಪಾಠ ಕಲಿಸ್ತಾರೆ. ಮನೆ ಪಕ್ಕ ಕಸ ಕಲೆಕ್ಟ್ ಮಾಡೋರು ಬರಲಿಲ್ಲ ಅಂತ ಹೇಳಿದ್ರೆ ಆ ಸಂದರ್ಭ ಕಂಪ್ಲೇಂಟ್ ಮಾಡಬಹುದು, ಬರಲ್ಲ ನಮ್ಮ ಏರಿಯಾಗೆ ಅಂತ. ಬಟ್ ಅವ್ರು ಬಂದೂ ಕೂಡ ಕಸ ಕೊಟ್ಟಿಲ್ಲ ಅವ್ರಿಗಂತ ಹೇಳಿದ್ರೆ ಅವಾಗ ಜನರದ್ದೇ ತಪ್ಪಾಗುತ್ತೆ. ಸೊ ಅದಕ್ಕೆ ಪಾಠ ಕಲಿಸೋದಕ್ಕೆ ಜಿಬಿಎ ಹೀಗೆ ಮಾಡ್ತಾ ಇದೆ. ಗಂಗಾನಗರದಲ್ಲಿ ರಸ್ತೆ ಬದಿ ಕಸ ಎಸೆದ ಮಹಿಳೆ ಲಾಕ್ ಆಗಿದ್ದಾರೆ. ಮಹಿಳೆ ಕಸ ಎಸೆದಿರುವಂತಹ ದೃಶ್ಯವನ್ನ ಮಾರ್ಷಲ್ಗಳು ಸೆರೆ ಹಿಡಿದಿದ್ದಾರೆ. ಬೆಳಿಗ್ಗೆ 5:30ಕ್ಕೆ ಕಸ ಹಾಕಿದ್ರು, ನಂತರ ಸಿಕ್ಕಾಕೊಂಡ್ರು. ನೋಡಿ, 8 ಗಂಟೆಗೆ ವಾಹನ ಬರುತ್ತೆ, 5:30ಗೆ ಇವರು ರೋಡಲ್ಲಿ ಕಸ ಎಸಬೇಕಂತಾನೆ ಎದ್ದೇಳ್ತಾರ? ಆಶ್ಚರ್ಯ ಅಲ್ವಾ? ಬೆಳಿಗ್ಗೆ 5:30ಕ್ಕೆ ಕಸ ಹಾಕ್ತಾರೆ. 5 ಗಂಟೆಗೆ ಕಾದು ಕೂತಿದ್ರು ಮಾರ್ಷಲ್ಗಳು. ಮಹಿಳೆ ಕಸ ಎಸೆಯೋದನ್ನ ಶೂಟ್ ಮಾಡ್ತಾರೆ, ವಿಡಿಯೋ ಶೂಟ್ ಮಾಡ್ತಾರೆ. ಬೆಳಿಗ್ಗೆ ಕಸ ಎಸ್ತಾ ಇರುವಂತ ದೃಶ್ಯ ನೋಡಿ. ನಂತರ ಆ ದಂಪತಿಯನ್ನ ಫಾಲೋ ಮಾಡಿದ್ದಾರೆ ಮನೆಯಲ್ಲಿ ಅಂತ. ಮೊದಲಿಗೆ ಕಸ ಹಾಕಿದ್ರ ಬಗ್ಗೆ ಮಹಿಳೆಗೆ ಸಿಬ್ಬಂದಿ ತರಾಟೆ ತಗೊಂಡ್ರು. ಆಗ ಮಹಿಳೆ ವಾದ ಮಾಡ್ತಾರೆ, ಇಲ್ಲ ನಾನು ಕಸ ಹಾಕೇ ಇಲ್ಲ ಅಂತ. ಆಮೇಲೆ ವಿಡಿಯೋ ತೋರಿಸ್ತಾರೆ, ಇದ್ಯಾರು ಅಂತ. ಮನೆ ಮುಂದೆ ಕಸ ಸುರಿದು ಇದೀಗ ಪಾಠ ಕಲಿಸಿದ್ದಾರೆ. ಕಸದ ಗಾಡಿ ಬಂದ್ರೂ ಕೂಡ ಮಹಿಳೆ ಕಸ ಹಾಕಿಲ್ಲ, ಕೊಟ್ಟಿಲ್ಲ. ಬೊಮ್ಮನಹಳ್ಳಿಯಲ್ಲಿ ಮಹಿಳೆಗೆ ಜಿಬಿಎ ಸಿಬ್ಬಂದಿ ತರಾಟೆ ತಗೊಂಡಿದ್ದಾರೆ. ಮನೆ ಬಾಗ್ಲಿಗೆ ಹೋಗಿ ಕಸ ಯಾಕೆ ಹಾಕಲ್ಲ ಅಂತ ಕ್ಲಾಸ್ ತಗೊಂಡಿದ್ದಾರೆ. ಮನೆ ಎದುರೇ ಬರುತ್ತಲ್ವಾ, ಅವಾಗ ಯಾಕೆ ಕೊಡಲ್ಲ ಅಂತ. ಕಸದ ಆಟೋ ಬರುತ್ತೆ, ಆದ್ರೂ ಕೂಡ ಕಸ ಇಟ್ಕೊಂಡಿದ್ದೀರಾ ಅಂತ ತರಾಟೆ ತೆಗೆದುಕೊಂಡಿದ್ದಾರೆ. ಇಲ್ಲೆಲ್ಲರಿಗಿಂತ ದೊಡ್ಡವ್ರು ನೀವು, ಅರ್ಥ ಆಗ್ತಿದೆಯಲ್ಲ? ದಯಮಾಡಿ ಯಾರು ಕಸ ಹಾಕ್ಬೇಡಿ. ಇವತ್ತು ಪ್ರೊಸೆಷನ್ ಬಂದಿದೀವಿ, ಪೇಂಟ್ ಮಾಡಿ ಎಲ್ಲ ಕ್ಲೀನ್ ಮಾಡ್ತದೆ. ಅದಾದ್ಮೇಲೆ ಕೂಡ ಮತ್ತೆ ಇದು ರಿಪೀಟ್ ಆದ್ರೆ ಕಠಿಣವಾಗಿ ಕಾನೂನು ಕ್ರಮ ಕೈಗೊಳ್ಳಕಾಗ್ತದೆ. ಮತ್ತೆ ಇನ್ನೊಂದು, ಕಸ ಹಾಕೋದನ್ನ ಪ್ರತಿಯೊಂದು ಫೋಟೇಜು ಕ್ಯಾಮ್ರಾ ಮೂಲಕ ತೆಗೆಯಲಾಗ್ತದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಯಾರು ಹಿಂದಿನ ದಿವಸ ಕಸ ಹಾಕಿರ್ತಾರೋ ಅವ್ರದ್ದು ಫೋಟೋ ಅದೇ ಗೋಡೆ ಮೇಲೆ ಅಣಿಸ್ತೀವಿ. ಅರ್ಥ ಆಗ್ತದೆ ನಿಮ್ಗೆ? ಯಾರು ಹಿಂದಿನ ದಿವಸ ಕಸ ಹಾಕಿರ್ತಾರೋ ಅದೇ ಜನ ಫೋಟೋ ಹಿಡ್ಕೊಂಡು ಅದೇ ಗೋಡೆ ಮೇಲೆ ಅಂಟಿಸ್ತೀವಿ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಆಗ್ಲೇ ನಿನ್ನೆ ನಿಮ್ಮೆಲ್ಲರೂ ತಿಳಿಸಿದ ಹಾಗೆ ಇವತ್ತು ಯಾರು ಕಸ ಹಾಕಿದ್ರೋ ಅವರ ಮನೆ ಬಾಗಿಲಿಗೆ ಬಂದಿದ್ದೀವಿ. ಈ ಕಸ ಅವ್ರ ಮನೆ ಬಾಗಿಲಿಗೆ ಹಾಕುವ ಮೂಲಕ ಅವರಿಗೆ ಜಾಗೃತಿ ಮೂಡಿಸಲಾಗ್ತದೆ. ನಾವು ಎಲ್ಲ ಮಾರ್ಷಲ್ ಆಗಿರ್ಬೋದು, ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರದ ಸೂಪರ್ವೈಸರ್ ಆಗಿರ್ಬೋದು, ಎಲ್ಲ ನಮ್ಮ ಆಟೋ ಚಾಲಕರಾಗಿರ್ಬೋದು, ಹೆಲ್ಪರ್ ಆಗಿರ್ಬೋದು, ಲಿಂಕ್ ವರ್ಕರ್ಗಳಾಗಿರ್ಬೋದು, ಎಲ್ಲರೂ ಬಿವಿಪಿ ಅಧಿಕಾರಿಗಳು ಅವರ ಮನೆ ಬಾಗಿಲಿಗೆ ಬಂದಿದ್ದೀವಿ. ಇವತ್ತು ಅವರ ಮನೆ ಬಾಗಿಲಿಗೆ ಈ ಕಸನ ಹಾಕುವ ಮೂಲಕ ಅವರಿಗೆ ಜಾಗೃತಿ ಮೂಡಿಸಲಾಗ್ತದೆ. ಇದಾದ್ಮೇಲೂ ಕೂಡ ಅವರು ಅದೇ ತಪ್ಪನ್ನ ಮಾಡಿದ್ರೆ 5 ರಿಂದ 10,000 ರೂಪಾಯಿವರೆಗೂ ಫೈನ್ ಹಾಕಲಾಗ್ತದೆ. ದಯವಿಟ್ಟು ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು. ನಮ್ಮ ಮನೆ ಬಾಗಿಲಿಗೆ ಆಟೋ. ಇನ್ನು ಎಲ್ಲೆಂದ್ರಲ್ಲಿ ಕಸ ಹಾಕಬಾರ್ದು ಅಂತ ಅರಿವು ಮೂಡಿಸಿದ್ದಾರೆ ಬಾಲಕರು. ಇನ್ನು ಮನವಿ ಮಾಡ್ಕೊಳ್ತಾ ಇದ್ರು ಕೂಡ ಕಸದ ಕವರ್ ಅನ್ನ ವೃದ್ಧೆಯೊಬ್ರು ಎಸೆದಿದ್ದಾರೆ. ಅಂಕಲ್ ಕಸ ಹಾಕ್ಬೇಡಿ ಅಂತ ಹೇಳಿದ್ರು ಕೂಡ ಕೇಳಿಲ್ಲ, ರಸ್ತೆ ಬದಿಗೆ ಕಸ ಹಾಕಿ ಹೋಗಿದ್ದಾರೆ. ನೋಡಿ, ಆ ಚಿಕ್ಕ ಮಗುಗಿರೋ ಬುದ್ಧಿನೂ ಆ ಹಿರಿಯರಿಗೆ ಇಲ್ದಾಗಾಯ್ತು. ತಿಟ್ಟಂ ಪರವಾಗಿಲ್ಲ, ಬೈಬೇಕು. ನಿನ್ನ ಬೈದ್ರೂ ಪರವಾಗಿಲ್ಲ, ನೀನು ನಿಂತ್ಕೊಂಡು ಹೇಳು ಅಲ್ಲಿ. ತಿಟ್ಟಂ ಪರವಾಗಿಲ್ಲ. ಇನ್ನು ರಸ್ತೆ ಬದಿಯಲ್ಲಿ ಕಸ ಸುರಿದ ಯುವಕನ ಬೈಕ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ. ರಸ್ತೆಯಲ್ಲಿ ಕಸ ಸುರಿಯೋರಿಗೆ ದಂಡಂ ದಶಗುಣಂ. ದಂಡ ಕಟ್ಟಿಲ್ಲ ಅಂತ ಯುವಕನ ಬೈಕ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಕಂದವಾರ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೈಕ್ನಲ್ಲಿ ಕಸ ತಂದು ರಸ್ತೆಗೆ ಸುರಿತಾ ಇದ್ದಂತ ಯುವಕ ಅದನ್ನ ಪ್ರಶ್ನೆ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ನಗರಸಭೆ ಸಿಬ್ಬಂದಿ. ಕಸ ರಸ್ತೆಗೆ ಸುರಿಬೇಡಿ,
ಹಾಗೆ ಮಾಡಿದ್ರೆ ದಂಡ ಕಟ್ಟಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ದಂಡ ಕಟ್ಟಲ್ಲ, ಏನ್ ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ಆವಾಜ್ ಹಾಕಿದ್ದಾನೆ. ಯುವಕನ ಬೈಕ್ ಅನ್ನ ಸೀಸ್ ಮಾಡಿದ್ದಾರೆ ನಗರಸಭೆ ಸಿಬ್ಬಂದಿ. ಯಾರ ಮೇಲೆ ಆವಾಜ್ ಮಾಡ, ಗಾಡಿ ಇಲ್ಲಿ ಬಿಡ್ರಿ, ಆಫೀಸ್ ಹತ್ರ ಬನ್ನಿ. ಗಾಡಿ ಮುಟ್ಟದ್ మీరు ಏನ್ ಸೇತು ಬೇರೆ ಗಾಡಿ ಮುಟ್ಟದಿ, ಗಾಡಿ ನಿಂತ್ಕೊಬೋದು, ಇವ್ರು ಇಚ್ಚಿನ ದುಡ್ಡು ಮೇಡಮ್. ನೀವ್ಯಾಗಿ ನಡೀರಿ, ಅದೆಲ್ಲ ಆಫೀಸ್ ಹತ್ರಕ್ಕೆ ಗಾಡಿ ಇಲ್ಲ ಬಿಡ್ರಿ, ಗಾಡಿ ಮುಟ್ಬಾರ್ದು ಮೇಡಮ್, ಗಾಡಿ ಮುಟ್ಬಾರ್ದು, ಗಾಡಿ ನಿಲ್ಸ್ರಿ, ನಡೀರಿ. ರಸ್ತೆ ಬದಿ ಕಸ ಎಸೆಯೋರಿಗೆ ಅಲ್ಲೇ ಡ್ರಾ, ಅಲ್ಲೇ ಶಿಕ್ಷೆ. ದೇವನಹಳ್ಳಿಯಲ್ಲಿ ಕಸ ಎಸೆದವರಿಗೆ ಅಧಿಕಾರಿಗಳು ಪಾಠ ಕಲಿಸಿದ್ದಾರೆ. ಕಸ ಎಸೆಯೋದಕ್ಕೆ ಬಂದವರ ಮನೆ ಮುಂದೆನೆ ಕಸ ಸುರಿಸಿದ್ದಾರೆ ಸಿಬ್ಬಂದಿ. ಈ ಮೂಲಕವಾಗಿ ಬಿಸಿ ಮುಟ್ಟಿಸಿದ್ದಾರೆ. ರಸ್ತೆ ಬದಿ ಕಸ ಹಾಕಬಾರದು ಅಂತ ಜಾಗೃತಿ ಮೂಡಿಸಿದ್ರು ಕೂಡ ಮತ್ತೆ ಮತ್ತೆ ಅದೇ ಬೇಜವಾಬ್ದಾರಿತನ ಜನರಿಂದ. ಹೀಗಾಗಿ ಈ ರೀತಿ ಪಾಠ ಕಲಿಸ್ತಾ ಇದ್ದಾರೆ. ಮನೆಗೆ ಹೋಗಿ ಕಸ ಸುರಿದು ಬರೋದು ಅವ್ರ ಮನೆ ಮುಂದೆನೆ. ಹೊಸಕೋಟೆ ನಗರದ ವಿವಿಧ ಕಡೆ ಕಸ ಎಸೆಯುವವರಿಗೆ ಶಾಕ್ ಇದೆ. ಕಸ ಎಸೆಯುವವರ ಬೈಕ್ ನಂಬರ್ ಸಮೇತವಾಗಿ ಠಾಣೆಗೆ ದೂರನ್ನ ಕೂಡ ಕೊಡಲಾಗ್ತಾ ಇದೆ. ದೂರು ದಾಖಲಿಸಿಕೊಂಡಿದ್ದಾರೆ ಕೂಡ ಕಮಿಷನರ್. 8 ಜನರ ಬೈಕ್ ನಂಬರ್ ಸಮೇತ ಪೊಲೀಸ್ ಠಾಣೆಗೆ ದೂರನ್ನ ಕೊಡಲಾಗಿದೆ. ನೋಡಿ, ಕ್ವಿಕ್ ಆಗಿ ಬರ್ತೀರಾ, ಟೂ ವೀಲರ್ ನಲ್ಲಿ ಕಸ ಎಸ್ಬಿಟ್ಟು ಹೋದ್ರೆ ನಿಮ್ಮ ಬೈಕ್ ನಂಬರ್ ಅನ್ನ ನೋಟ್ ಮಾಡ್ಕೊಳ್ತಾರೆ, ಯಾರು ಏನು ಅನ್ನೋದನ್ನ ನೋಡ್ತಾರೆ, ಅನಂತರ ದಂಡ ಕಟ್ಟಿಸ್ಕೊಳ್ತಾರೆ. ಅಷ್ಟೇ ಅಲ್ಲ, ನಿಮ್ಮ ಮನೆ ಮುಂದೆನೂ ಕಸ ಬಂದು ಬೀಳುತ್ತೆ. ನೀವು ಸುರಿದು ಹೋಗಿರುವಂತ ಕಸನ ಮತ್ತೆ ನಿಮ್ಮ ಮನೆ ಮುಂದೆನೆ ತಂದು ಹಾಕ್ತಾರೆ. ಸೊ ಇಷ್ಟೆಲ್ಲ ರಾದ್ಧಾಂತಗಳು ಬೇಡ. ಬೆಳಿಗ್ಗೆ ಕಸ ಕಲೆಕ್ಟ್ ಮಾಡೋದಕ್ಕೆ ಬರ್ತಾರೆ ಸಿಬ್ಬಂದಿ, ಅವ್ರಿಗೆ ಕೊಟ್ಟು ಬಿಡಬೇಕು ಅಂತ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಎಲ್ಲ ಇರೋದು ಮನೆ ಎಲ್ಲೆಲ್ಲೆಲ್ಲೋ ಆಯ್ತು. ನನ್ನ ಮನೆಯಲ್ಲಿ ಗಾಡಿ ನೀವು ಫಸ್ಟ್ ಅದೊಂದು ಮಾತು ಹೇಳ್ಬೇಕು ಸರ್. ನೀವು ಯಾವ ಏರಿಯಾ ನೀವು ಅಷ್ಟೇ ಹೇಳ್ರಿ.